ಸಾಮಾಜಿಕ ರಾಜಕೀಯ ಆರ್ಥಿಕ ಮತ್ತು ಸಾಂಸ್ಕೃತಿಕ ವಾತಾವರಣವನ್ನು ಮನದಲ್ಲಿಟ್ಟುಕೊಂಡೇ ವಿಶೇಷವಾಗಿ ಸಿದ್ಧಪಡಿಸಿದ ಭಾಷಣವನ್ನ ಬಿತ್ತರಿಸಿದರು ರಾಷ್ಟ್ರಕವಿ ಕುವೆಂಪು. ಆ ಕವಿವಾಣಿಯಲ್ಲಿ ಅತ್ಯಂತ ನೇರ ದಿಟ್ಟ ಹಾಗೂ ಸ್ಪಷ್ಟವಾದ ವಿಚಾರಧಾರೆ ಇತ್ತು. ಆವತ್ತಿನ ಸಾಮಾಜಿಕ ಮತ್ತು ರಾಜಕೀಯ ರೋಗ ಲಕ್ಷಣಗಳೆಲ್ಲ ನಿಖರವಾಗಿ ಗುರುತಿಸಿದ್ದ ಕುವೆಂಪುರವರು ವಿಚಾರ ಕ್ರಾಂತಿಗೆ ಆಹ್ವಾನ ಅನ್ನೋ ತಮ್ಮ ಸಂದೇಶವನ್ನ ಬಿಚ್ಚರಿಸಿದ್ರು. ಕರ್ನಾಟಕದಲ್ಲಿ ಅಧಿಕಾರದಲ್ಲಿರೋ ಕಾಂಗ್ರೆಸ್ ಪಕ್ಷ ತಾನು ಅಧಿಕಾರಾರೂಢ ಪಕ್ಷ ಅನ್ನೋದನ್ನೇ ಮರೆತು ಬಿಟ್ಟು ಪ್ರತಿ ದಿವಸ ಕೇಂದ್ರದಲ್ಲಿರೋ ಸರ್ಕಾರದ ವಿರುದ್ಧ ವಿರೋಧ ಪಕ್ಷದ ತರ ವರ್ತಿಸ್ತಾ ಇರುತ್ತೆ. ಘನತೆ ಬೆತ್ತ ಅಧಿಕಾರಾರೂಢ ಪಕ್ಷವೂ ಕಾಣಿಸ್ತಾ ಇಲ್ಲ, ಜವಾಬ್ದಾರಿಯುತ ವಿರೋಧ ಪಕ್ಷವೂ ಕಾಣಿಸ್ತಾ ಇಲ್ಲ. ಮತದಾನ ಮಾಡಿದ ತಕ್ಷಣ ತಮ್ಮ ಜವಾಬ್ದಾರಿ ಮುಗಿದು ಹೋಯ್ತು ಅನ್ನೋ ಒಂದು ಮೈಮರೆತ ಭಾವದಲ್ಲಿ ಒಂದು ನೆಮ್ಮದಿಯ ಭಾವನೆಯಲ್ಲಿ ಸುಮ್ಮನಿದ್ದಂತೆ ಕಾಣ್ತಾ ಇದೆ. ಎಲ್ಲೂ ಕೂಡ ಜನಶಕ್ತಿಯ ಸಂಘಟಿತ ಹೋರಾಟಗಳು ಕಂಡು ಬರ್ತಾ ಇಲ್ಲ. ಪ್ರತಿ ಚುನಾವಣೆ ನಡೆದಾಗಲೂ ಕೂಡ ಪಕ್ಷಗಳ ಬದಲಾವಣೆ ಆಗುತ್ತೆ, ಅಧಿಕಾರದ ಹಸ್ತಾಂತರವಾಗುತ್ತೆ, ಸರ್ಕಾರದ ಬದಲಾವಣೆ ಆಗುತ್ತೆ ಅಷ್ಟೇ ಹೊರತು ಯಾವುದೇ ತರದ ಗುಣಾತ್ಮಕ ಬದಲಾವಣೆ ಕಾಣಿಸ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಮತ್ತೆ ನಾವು ಕುವೆಂಪು ಅವರ ಆ ಎಚ್ಚರಿಕೆಯ ಮಾತನ್ನ ಹೇಳಬೇಕಾಗಿದೆ. ಹೊಸದಕ್ಕಿಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣಾ ಕಾರ್ಯಕ್ರಮದ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಮತ್ತೆ ಬೇಕಿದೆ ವಿಚಾರ ಕ್ರಾಂತಿಗೆ ಆಹ್ವಾನ. ಈ ವಿಚಾರ ಕ್ರಾಂತಿಗೆ ಆಹ್ವಾನ ಅನ್ನೋ ಶೀರ್ಷಿಕೆ ಸುಮಾರು 50 ವರ್ಷಗಳಷ್ಟು ಹಳೆಯದಾದದ್ದು. ಅಂದ್ರೆ ಸರಿಯಾಗಿ ಇವತ್ತಿಗೆ 50 ವರ್ಷಗಳ ಹಿಂದೆ, ಅಂದ್ರೆ 1974 ಡಿಸೆಂಬರ್ ಕಡೆಯ ವಾರದಲ್ಲಿ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಆವತ್ತಿನ ಬೆಂಗಳೂರು ವಿಶ್ವವಿದ್ಯಾಲಯದ ವಾರ್ಷಿಕ ಘಟಿಕೋತ್ಸವ ಸಮಾರಂಭ ನಡೆದಿತ್ತು. ಆವತ್ತು ಡಾಕ್ಟರ್ ಎಚ್ ನರಸಿಂಹಯ್ಯನವರು ಆ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿದ್ರು. ಅವತ್ತಿನ ಕುಲಾಧಿಪತಿಗಳು ಅಂದ್ರೆ ಚಾನ್ಸಲರ್ ಕರ್ನಾಟಕದ ರಾಜ್ಯಪಾಲರಾಗಿದ್ದ ಮೋಹನ್ ಲಾಲ್ ಸುಖಾದಿಯಾ ಅವರು ರಾಜಸ್ಥಾನದ ಮುಖ್ಯಮಂತ್ರಿಗಳಾಗಿ ಸುಮಾರು 14 ವರ್ಷಗಳ ಕಾಲ ಆಳ್ವಿಕೆ ನಡೆಸಿ ದಾಖಲೆ ಸ್ಥಾಪಿಸಿದವರು, ಹಿರಿಯ ಕಾಂಗ್ರೆಸ್ ನಾಯಕರು. ಅವರು ಆ ಘಟಿಕೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು. ಆ ಘಟಿಕೋತ್ಸವದ ಮುಖ್ಯ ಅತಿಥಿಯಾಗಿ ಆಗಮಿಸಿದವರು ಇನ್ನಾರೂ ಅಲ್ಲ, ರಾಷ್ಟ್ರಕವಿ ಕುವೆಂಪು. ಅವತ್ತು ನೂತನ ಪದವೀಧರರು ಮತ್ತು ಸ್ನಾತಕೋತ್ತರರನ್ನ ಉದ್ದೇಶಿಸಿ ಕುವೆಂಪು ಅವರು ಮಾಡಿದ ಆ ಭಾಷಣ ಇವತ್ತು ಅವತ್ತಿನ ಪ್ರತ್ಯಕ್ಷ ದರ್ಶಿಗಳಲ್ಲಿ ರೋಮಾಂಚನವನ್ನುಂಟು ಮಾಡುತ್ತೆ. ಆ ತಲೆಮಾರಿನ ಯುವಜನತೆಗೆ ಉದ್ದೇಶಿಸಿ ಅವರು ಬಿತ್ತರಿಸಿದ ಸಂದೇಶ ವಿಚಾರ ಕ್ರಾಂತಿಗೆ ಆಹ್ವಾನ. ಅದರ ಶೀರ್ಷಿಕೆ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಅಂತಂದ್ಬಿಟ್ಟು ಆವತ್ತಿನ ಸುತ್ತಮುತ್ತಲಿನ ಸಾಮಾಜಿಕ ರಾಜಕೀಯ ಆರ್ಥಿಕ ಮತ್ತು ಸಾಂಸ್ಕೃತಿಕ ವಾತಾವರಣವನ್ನ ಮನದಲ್ಲಿಟ್ಟುಕೊಂಡೇ ವಿಶೇಷವಾಗಿ ಸಿದ್ಧಪಡಿಸಿದ ಭಾಷಣವನ್ನ ಬಿತ್ತರಿಸಿದರು ರಾಷ್ಟ್ರಕವಿ ಕುವೆಂಪು. ಆ ಕವಿವಾಣಿಯಲ್ಲಿ ಅತ್ಯಂತ ನೇರ ದಿಟ್ಟ ಹಾಗೂ ಸ್ಪಷ್ಟವಾದ ವಿಚಾರಧಾರೆ ಇತ್ತು. ಆವತ್ತು ಕೂಡ ಬಲಿಷ್ಠ ಬಹುಮತದ ಕೇಂದ್ರ ಸರ್ಕಾರವಿತ್ತು. ಆ ಭಾರತದ ಬಹುತೇಕ ರಾಜ್ಯಗಳಲ್ಲಿ, ಬಹುಶಃ ತಮಿಳುನಾಡು ಅಂತ ಹೊರತುಪಡಿಸಿದರೆ ಉಳಿದ ಎಲ್ಲ ರಾಜ್ಯಗಳಲ್ಲೂ ಕೂಡ ಸುಭದ್ರ ಬಹುಮತವುಳ್ಳ ಕಾಂಗ್ರೆಸ್ ಸರ್ಕಾರದಲ್ಲಿತ್ತು. ಕರ್ನಾಟಕದಲ್ಲಿ ದೇವಾದರ್ಶು ಮುಖ್ಯಮಂತ್ರಿಯಾಗಿದ್ದ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು. ಹೀಗಿದ್ದೂ ಕೂಡ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲೆಲ್ಲೂ ಕೂಡ ನೆಮ್ಮದಿಯ ಭಾವನೆ ಇರಲಿಲ್ಲ. ಆತಂಕದ ಕಾರ್ಮೋಡಗಳು ಆವರಿಸಿಕೊಳ್ತಾ ಇದ್ವು. ತಮ್ಮ ಪ್ರಚಂಡ ಬಹುಮತ ಮತ್ತು ಜನಪ್ರಿಯತೆಯಿಂದಾಗಿ ಇಂದಿರಾ ಗಾಂಧಿಯವರಲ್ಲಿ ಸರ್ವಾಧಿಕಾರಿ ಮನೋಧರ್ಮ ಮೊಳಕೆ ಹೊಡಿತಾ ಇದೆ ಅನ್ನೋ ಆತಂಕ ಶುರುವಾಗಿತ್ತು. ಅಂದ್ರೆ ಸರ್ವಾಧಿಕಾರದ ಕಾರ್ಮೋಡಗಳು ಅಲ್ಲಲ್ಲಿ ಗೋಚರಿಸಲಿಕ್ಕೆ ಶುರುವಾಗಿದ್ವು. ರಾಜ್ಯ ಮಟ್ಟದಲ್ಲೂ ಅಷ್ಟೇ ಮುಖ್ಯಮಂತ್ರಿ ಒಡ್ಡೋಲಗದ ಸುತ್ತ ಬಟ್ಟಂಗಿಗಳ ಒಂದು ದೊಡ್ಡ ಹಿಂಡೆ ಸುತ್ತುವರಿಲಿಕ್ಕೆ ಶುರು ಮಾಡಿತ್ತು. ಹೋದಲ್ಲಿ ಬಂದಲ್ಲಿ ಪ್ರಧಾನಮಂತ್ರಿಗೂ ಮುಖ್ಯಮಂತ್ರಿಗೂ ಜೈಕಾರಗಳು ಕೇಳಿಸ್ತಾ ಇದ್ವು. ಅನೇಕ ಪ್ರಗತಿಪರ ಕಾರ್ಯಕ್ರಮಗಳನ್ನ ಕೈಗೊಂಡ್ರು ಕೂಡ ಜನಪರ ಕಲ್ಯಾಣದ ಕಾರ್ಯಕ್ರಮಗಳ ಅನುಷ್ಠಾನ ಆಗ್ತಾ ಇದ್ರು ಕೂಡ ರಾಜಕೀಯವಾಗಿ, ಬೌದ್ಧಿಕವಾಗೂ ಮತ್ತು ವೈಚಾರಿಕವಾಗೂ ಕರ್ನಾಟಕ ರಾಜ್ಯ ಮತ್ತು ಭಾರತ ದೇಶ ಕೂಡ ಒಂಥರ ನೈತಿಕ ಮತ್ತು ವೈಚಾರಿಕ ಅಧಪತನದ ಅಂಚಿನಲ್ಲಿದ್ದಂತೆ ಕಾಣ್ತಾ ಇತ್ತು. ಆವತ್ತಿನ ಸಂದರ್ಭದ ವಿವರಗಳನ್ನೆಲ್ಲ ತಮ್ಮದೇ ಆದ ಸೊಗಸಾದ ಭಾಷೆಯಲ್ಲಿ ವಿವರಿಸಿದ ರಾಷ್ಟ್ರಕವಿ ಕುವೆಂಪುರವರು ಕಡೆಗೂ ಯುವಜನರಿಗೆ ಕರೆ ಕೊಟ್ಟರು. ನಿರಂಕುಶಮತಿಗಳಾಗಿ, ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ನೀವು ಸುಮ್ಮನೆ ಇದ್ಬಿಟ್ರೆ, ಮೈ ಮರೆತು ಸುಮ್ಮನೆ ಇದ್ಬಿಟ್ರೆ ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆ ಬಂದೀತು. ನೀವು 1947ರಿಂದ ಅನುಭವಿಸ್ತಾ ಬಂದಿರೋ ಸ್ವಾತಂತ್ರ್ಯಕ್ಕೆ ಸಂಚಕಾರ ಬಂದಿತ್ತು. ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ
ಪತನಗೊಂಡೀತು ಅನ್ನೋ ಎಚ್ಚರಿಕೆ ಮಾತುಗಳನ್ನ ಹೇಳ್ತಾ ಆತ್ಮಶ್ರೀಗಾಗಿ ನಿರಂಕುಶಪತಿಗಳಾಗಿ ಅಂದ್ಬಿಟ್ರು. ತಾವು ಹೊಸ ವಿಚಾರಧಾರೆಯೊಂದಿಗೆ ಸ್ಥಾಪಿತ ಪ್ರಭುತ್ವದ ದುರಾಡಳಿತವನ್ನ ಧಿಕ್ಕರಿಸಿ ಭ್ರಷ್ಟಾಚಾರದ ವಿರುದ್ಧ ದನಿ ಎತ್ತಿ ಕುಟುಂಬ ರಾಜಕಾರಣ, ಸ್ವಜನ ಪಕ್ಷಪಾತದ ವಿರುದ್ಧ ಚಳುವಳಿಯನ್ನು ಮಾಡಿ ಇತ್ಯಾದಿ ಆವತ್ತಿನ ಸಾಮಾಜಿಕ ಮತ್ತು ರಾಜಕೀಯ ರೋಗ ಲಕ್ಷಣಗಳೆಲ್ಲ ನಿಖರವಾಗಿ ಗುರುತಿಸಿದ್ದ ಕುವೆಂಪುರವರು ವಿಚಾರ ಕ್ರಾಂತಿಗೆ ಆಹ್ವಾನ ಅನ್ನೋ ತಮ್ಮ ಸಂದೇಶವನ್ನ ಬಿಚ್ಚರಿಸಿದ್ರು. ಇದೀಗ ಸರಿಯಾಗಿ 50 ವರ್ಷಗಳ ನಂತರ 2024ರಲ್ಲಿ ಅದನ್ನ ಅವರ ಮಾತುಗಳನ್ನ ಮೆಲುಕು ಹಾಕಬೇಕಾಗಿ ಬಂದ್ಬಿಟ್ಟಿದೆ. ನಾನವತ್ತು ಕಂಠೀರವ ಸ್ಟೇಡಿಯಂನಲ್ಲಿ ಈ ಘಟಿಕೋತ್ಸವ ಸಮಾರಂಭ ನಡೆದಾಗ ಪ್ರತ್ಯಕ್ಷದರ್ಶಿಯಾಗಿ ಅಲ್ಲಿ ಪಾಲ್ಗೊಂಡಿದ್ದೆ. ಹೀಗಾಗಿ ಈಗಾಗಲೇ ಸಾಕಷ್ಟು ಪ್ರಕಟಿತ ರೂಪದಲ್ಲಿ ಲಭ್ಯವಿರುವ ಆ ಈ ಭಾಷಣವನ್ನ ಯಾರಾದ್ರೂ ಅವಲೋಕಿಸಬಹುದು. ಆವತ್ತಿನ ಯುವ ಪೀಳಿಗೆಗೆ ಕುವೆಂಪು ಅವರು ಏನು ಕರೆ ಕೊಟ್ಟಿದ್ರು, ಇವತ್ತಿನ ಯುವ ಪೀಳಿಗೆಗೆ ಮಾತ್ರ ಅಲ್ಲ, ಪ್ರೌಢಾವಸ್ಥೆ ತಲುಪಿರೋ ಹಿರಿಯ ನಾಗರಿಕರು ಕೂಡ ಅದೇ ಕರೆಯನ್ನು ಕೊಡಬೇಕಾಗಿದೆ. ವಿಚಾರ ಕ್ರಾಂತಿಗೆ ಸಿದ್ಧರಾಗಿ, ಆತ್ಮಶ್ರೇಯಗಾಗಿ ನಿರಂಕುಶಮತಿಗಳಾಗಿ ಅಂದ್ಬಿಟ್ಟು ಎಲ್ಲೋ ಒಂದ್ ಕಡೆ 2023ರ ಅಸೆಂಬ್ಲಿ ಚುನಾವಣೆ, 2024ರ ಲೋಕಸಭಾ ಚುನಾವಣೆಯಲ್ಲಿ ಮತ ಚಲಾಯಿಸಿಬಿಟ್ಟು ನಮ್ಮ ಕೆಲಸ ನಾವು ಮುಗಿಸಿ ಮತ್ತೆ ಮಲಗಿಬಿಟ್ಟಿದ್ದೇವೆ ಅಂತ ಕಾಣುತ್ತೆ. ಕರ್ನಾಟಕದ ಪ್ರಜೆಗಳು, ರಾಷ್ಟ್ರದ ಪ್ರಜೆಗಳು ಕೂಡ ಮತದಾನ ಮಾಡಿದ ತಕ್ಷಣ ತಮ್ಮ ಜವಾಬ್ದಾರಿ ಮುಗಿದು ಹೋಯ್ತು ಅನ್ನೋ ಒಂದು ಮೈಮರೆತ ಭಾವದಲ್ಲಿ ಒಂದು ನೆಮ್ಮದಿಯ ಭಾವನೆಯಲ್ಲಿ ಸುಮ್ಮನಿದ್ದಂತೆ ಕಾಣ್ತಾ ಇದೆ. ಎಲ್ಲೂ ಕೂಡ ಜನಶಕ್ತಿಯ ಸಂಘಟಿತ ಹೋರಾಟಗಳು ಕಂಡು ಬರ್ತಾ ಇಲ್ಲ. ಅಲ್ಲಲ್ಲಿ ರೈತ ಪರ ಹೋರಾಟಗಳು ಮತ್ತು ವಿವಿಧ ಜಾತಿ ಪಂಗಡಗಳ ಚಳುವಳಿಗಳು ಕಾಣಿಸ್ತಾ ಇದ್ರು ಕೂಡ ಒಂದು ಉದಾತ್ತವಾದ ಸಾಮಾಜಿಕ ಉದ್ದೇಶಗಳಿಗೋಸ್ಕರ, ಕೆಲವು ಆದರ್ಶಗಳಿಗೋಸ್ಕರ, ಮೌಲ್ಯಗಳಿಗೋಸ್ಕರ ಯಾವುದೇ ಹೋರಾಟ ಕಂಡು ಬರ್ತಾ ಇಲ್ಲ. ಇವತ್ತಿನ ವಸ್ತುಸ್ಥಿತಿ ಇಷ್ಟೇ. ಕರ್ನಾಟಕದಲ್ಲಿ ಅಧಿಕಾರದಲ್ಲಿರೋ ಕಾಂಗ್ರೆಸ್ ಪಕ್ಷ ತಾನು ಅಧಿಕಾರಾರೂಢ ಪಕ್ಷ ಅನ್ನೋದನ್ನೇ ಮರೆತು ಬಿಟ್ಟು ಪ್ರತಿ ದಿವಸ ಕೇಂದ್ರದಲ್ಲಿರೋ ಸರ್ಕಾರದ ವಿರುದ್ಧ ವಿರೋಧ ಪಕ್ಷದ ತರ ವರ್ತಿಸ್ತಾ ಇರುತ್ತೆ. ಇನ್ನು ಇಲ್ಲಿ ಪ್ರತಿಪಕ್ಷವಾಗಿರುವ ಭಾರತೀಯ ಜನತಾ ಪಕ್ಷ ತಾನು ಇಡೀ ಭಾರತದ ಅಧಿಕಾರಾರೂಢ ಅನ್ನೋದನ್ನೇ ಮರೆತು ಬಿಟ್ಟು ಕೇವಲ ಸ್ಥಳೀಯ ವಿಷಯಗಳನ್ನ ಎತ್ಕೊಂಡ್ಬಿಟ್ಟು ಇಲ್ಲಿನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದಿನನಿತ್ಯ ಕಾಲು ಕೆರೆತು ಜಗಳಕ್ಕಾಗಿ ಹುಡುಕಾಡ್ತಾ ಇರುತ್ತೆ. ಅದು ಕೇವಲ ಕಾಂಗ್ರೆಸ್ ವಿರುದ್ಧ ಮಾತ್ರ ಜಗಳ ಆಡ್ತಾ ಇಲ್ಲ, ತಮ್ಮೊಳಗೆ 2-3 ಬಣಗಳಾಗಿ ಹೋರಾಡ್ತಾ ಇರ್ತಾರೆ, ಬಡದಾಡ್ತಾ ಇರ್ತಾರೆ. ಪರಸ್ಪರ ಮೂದಲಿಕೆ, ಹೀಯಾಳಿಕೆ, ಗೇಲಿ ಮಾತುಗಳು ಅತ್ಯಂತ ಸಹಜ ಅನ್ನೋ ರೀತಿಯಲ್ಲಿ ಸಾರ್ವಜನಿಕ ಭಾಷಣ, ಸಂಭಾಷಣೆ, ಪತ್ರಿಕಾ ಹೇಳಿಕೆಗಳಲ್ಲಿ ತುಂಬಿ ತುಳುಕ್ತಾ ಇರ್ತವೆ. ರಾಜಕೀಯ ಭಾಷೆಯಾಗಿ ಕನ್ನಡದ ಕಗ್ಗೊಲೆ ಆಗ್ತಿದೆ ಅಂತ ಇದೇ ವೇದಿಕೆಯಿಂದ ಈಗಾಗಲೇ ಹಲವಾರು ಬಾರಿ ನಮ್ಮ ನೈತಿಕ ಆಕ್ರೋಶವನ್ನ ಹಂಚಿಕೊಟ್ಟಿದ್ದೇವೆ. ಅಂದ್ರೆ ಅಧಿಕಾರಾರೂಢ ಪಕ್ಷ ಅಭಿವೃದ್ಧಿ ಕೇಂದ್ರಿತ ರಾಜಕಾರಣ ಮತ್ತು ಆಡಳಿತದ ಬದಲು ಪ್ರತಿನಿತ್ಯ ಮುಂದಿನ ಚುನಾವಣೆ ಗೆಲ್ಲೋದ್ರ ಬಗ್ಗೆ ಅಥವಾ ತಮ್ಮ ಸ್ಥಾನಮಾನಗಳನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ನಡೆಸಿರೋ ಒಂದು ಆಂತರಿಕ ಪೈಪೋಟಿಯನ್ನು ನೋಡಿದ್ರೆ ಇವ್ರಿಗೆ ಯಾರಿಗೂ ಕೂಡ 138 ಸ್ಥಾನಗಳ ಸುಭದ್ರ ಬಹುಮತವಿದ್ದೂ ಕೂಡ ರಾಜಕೀಯ ಭದ್ರತೆ ಭಾವನೆ ಕಾಣಿಸ್ತಾ ಇಲ್ಲ. ಮುಖ್ಯಮಂತ್ರಿಗೆ 2.5 ವರ್ಷಗಳ ನಂತರ ತಾನು ಕುರ್ಚಿ ಬಿಟ್ಕೊಡ್ಬೇಕಾಗಿ ಬಂದೀತು ಅನ್ನೋ ಆತಂಕ. ಉಪಮುಖ್ಯಮಂತ್ರಿಗೆ ಅವೆಲ್ಲೋ 2 ವರ್ಷದ ಹಿಂದೆ ಮಾಡಿದ ವಾಗ್ದಾನ ಕೈ ತಪ್ಪಿ ಹೋಗ್ಬಿಡುತ್ತೋ, ಅದನ್ನು ಮುರಿದು ಬಿಟ್ರೆ ಹೆಂಗೆ? ಹೈಕಮಾಂಡ್ ತಾನು ನೀಡಿದ ವಾಗ್ದಾನವನ್ನ, ನೀಡಿದೆ ಎನ್ನಲಾದ ವಾಗ್ದಾನವನ್ನ ಮುರಿದು ಬಿಟ್ರೆ ಹೇಗೆ? ಮತ್ತೊಮ್ಮೆ ನನಗೆ ಮುಖ್ಯಮಂತ್ರಿ ಆಗೋ ಚಾನ್ಸ್ ತಪ್ಪಿದ್ರೆ ಹೇಗೆ ಅನ್ನೋ ಆತಂಕದಲ್ಲಿ ಉಪಮುಖ್ಯಮಂತ್ರಿ. ಇನ್ನು ಉಳಿದಂತೆ ಬಹುಪಾಲು ಮಂತ್ರಿಗಳು, ಕೆಲವರು ಮುಖ್ಯಮಂತ್ರಿಯ ಪರ, ಕೆಲವರು ಉಪಮುಖ್ಯಮಂತ್ರಿಯ ಪರ, ಕೆಲವರು ಇಬ್ಬರು ನಡುವಿನ ಒಂದು ತಟಸ್ಥ ಗುಂಪಿನ ತರ ವರ್ತಿಸ್ತಾ ಇದ್ದಾರೆ. ಆಳುವ ಪಕ್ಷದಲ್ಲಿ ಹೀಗೆ 3 ಬಣಗಳಾಗಿ ವಿಚಿತ್ರ ವರ್ತನೆ ನಡೀತಾ ಇದೆ. ತಮ್ಮ ಸಚಿವ ಸಂಪುಟದ ಯಾವ ಸಚಿವರ ಮೇಲೂ ಕೂಡ ಮುಖ್ಯಮಂತ್ರಿಯವರ ಹತೋಟಿ ಇದ್ದ ಹಾಗೆ ಕಾಣ್ತಾ ಇಲ್ಲ. ಯಾರಿಗೂ ಭಯ, ಸಂಕೋಚ ಮತ್ತು ಸೂಕ್ಷ್ಮತೆಗಳೆಲ್ಲೂ ಕಾಣ್ತಾ ಇಲ್ಲ. ಅವ್ರವ್ರಿಗೆ ತೋಚಿದ ಹಾಗೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ಪಕ್ಷಕ್ಕಿಂತ ವ್ಯಕ್ತಿಗಳು ಬಲಿಷ್ಠರಾಗಿರೋದು ಕೇವಲ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರವಲ್ಲ, ಸ್ಥಳೀಯ ಭಾರತೀಯ ಜನತಾ ಪಕ್ಷದಲ್ಲೂ ಕೂಡ, ಭಾರತೀಯ ಜನತಾ ಪಕ್ಷದ ಕರ್ನಾಟಕದ ಘಟಕದಲ್ಲೂ ಕೂಡ ಆ ಇಡೀ ಪಕ್ಷ ಯಾರ ವಿರುದ್ಧ ಹೋರಾಡ್ತಾ ಇದೆ ಅನ್ನೋದಕ್ಕೆ ಗೊತ್ತಾಗ್ತಾ ಇಲ್ಲ. ಅವರೆಲ್ಲ ಈಗಾಗಲೇ 11ನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡಿರೋ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರದ ರಾಯಭಾರಿಗಳ ತರ ವರ್ತಿಸ್ತಾ ಇಲ್ಲ. ನರೇಂದ್ರ ಮೋದಿ ಅವರ ಮೆಸೆಂಜರ್ಗಳ ತರ, ಸಂದೇಶ ವಾಹಕರ ತರ ಅವ್ರು ಯಾರು ವರ್ತಿಸ್ತಾ ಇಲ್ಲ. ಹಾಗಾಗಿ ರಾಜ್ಯದೊಂದಿಗೆ ಕೇಂದ್ರ ಸರ್ಕಾರ ತನ್ನ ಜನರಿಗೋಸ್ಕರ ಏನ್ ಮಾಡ್ತಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಕಳೆದ 11 ವರ್ಷಗಳಿಂದ ನರೇಂದ್ರ ಮೋದಿ ಅವರು ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ, ಯಾವ ರೀತಿ ರಾಷ್ಟ್ರದ ಆಡಳಿತದಲ್ಲಿ ಗುಣಾತ್ಮಕವಾದ ಬದಲಾವಣೆಯನ್ನ ತಂದಿದ್ದಾರೆ, ವ್ಯಕ್ತಿಗತ ವರ್ತನೆಯಲ್ಲಿ ಕೂಡ ಯಾವ ರೀತಿ ಅವರು ಯಾವುದೇ ತರದ ಜಾತೀಯತೆ, ಸ್ವಜನ ಪಕ್ಷಪಾತ ಮತ್ತು ಭ್ರಷ್ಟಾಚಾರ,
ಕುಟುಂಬ ರಾಜಕಾರಣದ ಅಪವಾದ ಬರದಂತೆ ಹೇಗೆ ಎಚ್ಚರಿಕೆಯಿಂದ ತಮ್ಮನ್ನು ತಾವು ಕಾಪಾಡ್ಕೊಂಡು ಬಂದಿದ್ದಾರೆ, ಯಾವ ರೀತಿ ತಮ್ಮ ಮಂತ್ರಿಮಂಡಲದ ಸದಸ್ಯರ ಮೇಲೆ ಒಂದು ಹಿಡಿತವನ್ನು ಇಟ್ಕೊಂಡಿದ್ದಾರೆ, ಇಡೀ ರಾಷ್ಟ್ರದ ಅಧಿಕಾರಶಾಹಿ ಜೊತೆಗೆ ನಿರಂತರ ಸಂವಾದದ ಮೂಲಕ ಯಾವ ರೀತಿ ಒಂದು ನಿಯಂತ್ರಣವಂತಿದ್ದಾರೆ, ಯಾವ ವಿಚಾರವನ್ನು ಸ್ಥಳೀಯ ಮಟ್ಟದ ಭಾರತೀಯ ಜನತಾ ಪಕ್ಷದ ನಾಯಕರು ತಿಳಿಸ್ತಾನೆ ಇಲ್ಲ. ಘನತೆ ಬೆತ್ತ ಅಧಿಕಾರಾರೂಢ ಪಕ್ಷವೂ ಕಾಣಿಸ್ತಾ ಇಲ್ಲ, ಜವಾಬ್ದಾರಿಯುತ ವಿರೋಧ ಪಕ್ಷವೂ ಕಾಣಿಸ್ತಾ ಇಲ್ಲ. ಇಲ್ಲಿ ಅಧಿಕಾರಾರೂಢ ಪಕ್ಷ ಕೇಂದ್ರದಲ್ಲಿ ವಿರೋಧ ಪಕ್ಷವಾಗಿದೆ, ಇಲ್ಲಿ ಪ್ರತಿಪಕ್ಷವಾಗಿರುವ ಪಕ್ಷ ಕೇಂದ್ರದಲ್ಲಿ ಅಧಿಕಾರಾರೂಢ ಪಕ್ಷವಾಗಿಬಿಟ್ಟಿದೆ. ಆದರೆ ತಮ್ಮ ತಮ್ಮ ಈ ಜಂಟಿ ಜವಾಬ್ದಾರಿಯನ್ನ ನಿರ್ವಹಿಸೋದ್ರಲ್ಲಿ ಯಾವುದೇ ರೀತಿಯ ಪ್ರಬುದ್ಧತೆ, ಚಾಣಾಕ್ಷತೆ ಯಾವುದು ಕಾಣ್ತಾ ಇಲ್ಲ. ಹೀಗಾಗಿ ಕಳೆದ 20 ವರ್ಷಗಳಿಂದ ಕರ್ನಾಟಕದಲ್ಲಿ ಪ್ರತಿ ಚುನಾವಣೆ ನಡೆದಾಗಲೂ ಕೂಡ ಪಕ್ಷಗಳ ಬದಲಾವಣೆ ಆಗುತ್ತೆ, ಅಧಿಕಾರದ ಹಸ್ತಾಂತರವಾಗುತ್ತೆ, ಸರ್ಕಾರದ ಬದಲಾವಣೆ ಆಗುತ್ತೆ ಅಷ್ಟೇ ಹೊರತು ಯಾವುದೇ ತರದ ಗುಣಾತ್ಮಕ ಬದಲಾವಣೆ ಕಾಣಿಸ್ತಾ ಇಲ್ಲ. ಹೊಸ ಬಗೆಯ ಚಿಂತನೆ, ಧೋರಣೆ, ಮನೋಧರ್ಮ ಯಾವುದೂ ಕೂಡ ಕಾಣಿಸ್ತಾ ಇಲ್ಲ. ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಬಡ ಮತದಾರರ ವಶೀಕರಣಕ್ಕೋಸ್ಕರ ಗ್ಯಾರಂಟಿ ಕಾರ್ಡ್ ಅನ್ನು, ಗ್ಯಾರಂಟಿ ರಾಜಕಾರಣದ ಆಮಿಷವನ್ನು ಕೊಡ್ತಾ ಇದ್ದಾವೆ ಹೊರತು ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತವನ್ನ ಕೊಡ್ತವೆ, ಪಾರದರ್ಶಕ ರಾಜಕಾರಣವನ್ನು ನಡೆಸ್ತೇವೆ ಅನ್ನೋ ಗ್ಯಾರಂಟಿಯನ್ನು ಯಾರು ಕೊಡ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಮತ್ತೆ ನಾವು ಕುವೆಂಪು ಅವರ ಆ ಎಚ್ಚರಿಕೆಯ ಮಾತನ್ನ ಹೇಳಬೇಕಾಗಿದೆ. ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ, ಜನಶಕ್ತಿ ಅಂದ್ರೆ ಪಕ್ಷ ರಾಜಕಾರಣದ ಹೊರತುಪಡಿಸಿ ರಾಜ್ಯದ ಪ್ರಜೆಗಳೆಲ್ಲರೂ ಕೂಡ ಸಂಘಟಿತರಾಗಿ ಮೂಲಭೂತ ಪ್ರಶ್ನೆಗಳ ಬಗ್ಗೆ ಪ್ರಭುತ್ವವನ್ನು ಪ್ರಶ್ನಿಸಬೇಕಾಗಿದೆ. ಈಗಾಗಲೇ ಕರ್ನಾಟಕ ರಾಜಕಾರಣಿಗಳು ಇಡೀ ದೇಶದಲ್ಲಿ ಅತ್ಯಂತ ಶ್ರೀಮಂತರು ಅನ್ನೋ ಒಂದು ಕುಖ್ಯಾತಿಯನ್ನು ಕೂಡ ಪಡ್ಕೊಂಡ್ಬಿಟ್ಟಿದ್ದಾರೆ. ರಾಷ್ಟ್ರದ 88 ಬಿಲಿಯನಿಯರ್ MLA ಗಳ ಪೈಕಿ 32 ಜನ ಕರ್ನಾಟಕದವರೇ ಅಂತೆ. ಕರ್ನಾಟಕ ಮುಖ್ಯಮಂತ್ರಿಗಳು ರಾಷ್ಟ್ರದ 3ನೇ ಅತಿ ಶ್ರೀಮಂತ ಮುಖ್ಯಮಂತ್ರಿ ಅಂತೆ. ಕರ್ನಾಟಕದ ಪ್ರತಿಯೊಬ್ಬ MLA ತಲಾವಾರು ಮೌಲ್ಯ, ಮಾರುಕಟ್ಟೆ ಮೌಲ್ಯ 65 ಕೋಟಿ ಅಂತೆ. ಕರ್ನಾಟಕದ ಉಪಮುಖ್ಯಮಂತ್ರಿಗಳು ದೇಶದಲ್ಲೇ ಅತ್ಯಂತ ಶ್ರೀಮಂತ MLA ಅಂತೆ, 1450 ಕೋಟಿ ಅವರ ಆಸ್ತಿ ಮೌಲ್ಯವಂತೆ, ಇತ್ಯಾದಿ ಪ್ರತೀತಿಗಳನ್ನೇ ಅಂಟಿಸ್ಕೊಂಡಿದ್ದಾರೆ ಹೊರತು ನಾವ್ಯಾರೂ ಕೂಡ ಈತ ಒಬ್ಬ ಆದರ್ಶವಾದಿ ಮಂತ್ರಿ, ಮುಖ್ಯಮಂತ್ರಿ, ಶಾಸಕ, ಸಂಸದ ಅಂತ ಬೆರಳಿಸ್ತೋರೋ ಸ್ಥಿತಿನೇ ಇಲ್ಲ. ಇದೇ ಮೊದಲ ಬಾರಿಗೆ ಭಾರತೀಯ ಜನತಾ ಪಕ್ಷ ಲೋಕಸಭೆಯಲ್ಲಿ ಅತ್ಯಂತ ಪರಿಣಾಮಕಾರಿ ಪ್ರಾತಿನಿಧ್ಯವನ್ನ ಪಡ್ಕೊಂಡಿದೆ. NDA ಮೈತ್ರಿಕೂಟದ 19 ಜನ ಲೋಕಸಭಾ ಸದಸ್ಯರ ಪೈಕಿ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು, ಮಾಜಿ ಮಂತ್ರಿಗಳು, ವಿರೋಧ ಪಕ್ಷದ ನಾಯಕರುಗಳು, ಸಭಾಧ್ಯಕ್ಷರಾಗಿದ್ದವರು ಎಲ್ಲರೂ ಇದ್ದಾರೆ, ನುರಿತ ಆಡಳಿತಗಾರರು ಎಲ್ಲರೂ ಇದ್ದಾರೆ. ಆದ್ರೆ ಅವರ ಧ್ವನಿಯಲ್ಲೂ ಮೊಳಗ್ತಾ ಇಲ್ಲ. ಸದ್ಯಕ್ಕೆ ಈ MLA ಗಳ ಸ್ಥಳೀಯ ಆರ್ಭಟದ ಎದುರು, ಅವರ ಪಾಳೆಗಾರಿಕೆ ಎದುರು ಸಂಸದರ ಅಸ್ತಿತ್ವವೇ ಕಾಣಿಸ್ತಾ ಇಲ್ಲ. ಯಾಕೆ ಕರ್ನಾಟಕದ 19 ಜನ NDA ಮೈತ್ರಿಕೂಟದ ಸಂಸದರು ಒಂದು ಪರಿಣಾಮಕಾರಿಯಾದ ವೈಚಾರಿಕ ವೇದಿಕೆಯನ್ನು ಯಾಕೆ ರಚಿಸ್ಕೊಳ್ಬಾರ್ದು? ಕರ್ನಾಟಕದ ಪರವಾಗಿ ಧ್ವನಿ ಎತ್ತೋದಷ್ಟೇ ಅಲ್ಲ, ಇಡೀ ರಾಷ್ಟ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಅವರ ಪ್ರಧಾನಮಂತ್ರಿ ಅವರು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಒಂದು ಪ್ರಣಾಳಿಕೆಯನ್ನು ಇಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ಯಾಕೆ ಕೆಲಸ ಮಾಡ್ತಾ ಇಲ್ಲ? ಇವೆಲ್ಲ ಪ್ರಶ್ನೆಗಳ ಸಂಬಂಧಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ, ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಅಂತ ಕೇವಲ ಯುವ ಜನತೆಗೆ ಮಾತ್ರವಲ್ಲ, ನಮ್ಮ ಊರಿಗೆ ಹಿರಿಯ ನಾಗರಿಕರು ಕೂಡ ಅತ್ಯಂತ ವಿನಯದಿಂದ ಅರಿಕೆ ಮಾಡ್ಕೊಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ. ನಮಸ್ಕಾರ.